ಎವ್ರಿವನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿಬಿಟ್ಟು ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಬೇಕು. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಹೇಳಿಕೆ 1, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಪರಿಕಲ್ಪನೆಯು ಹಿಂದಿನ USSR ಸಂವಿಧಾನದಿಂದ ಪ್ರಭಾವಿತವಾಗಿದೆ. ಈ ಸ್ಟೇಟ್ಮೆಂಟ್ ಸರಿ. ನಾವು ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಅಂದರೆ USSRನಿಂದಲೇ ಎರವಲು ಪಡೆದಿರೋದು. ಈ ಸ್ಟೇಟ್ಮೆಂಟ್ ಸರಿ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತದ ಸಂವಿಧಾನದ ಸೇರಿಸಲಾಯಿತು. ಈ ಸ್ಟೇಟ್ಮೆಂಟ್ ಸಹ ಸರಿ. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ಸಾಂವಿಧಾನಿಕ ತಿದ್ದುಪಡಿ ಮಾಡೋದ್ರ ಮೂಲಕ ಸಂವಿಧಾನದಲ್ಲಿ ಭಾಗ 4A ಸೇರಿಸುವುದರ ಮೂಲಕ 51A ಸಂವಿಧಾನ 51A ವಿಧಿಯನ್ನು ಸೇರಿಸುವುದರ ಮೂಲಕ ಆ ಸಂವಿಧಾನ ತಿದ್ದುಪಡಿ ಮಾಡಿ ಕಾಯ್ದೆಯ ಮೂಲಕ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತೀವಿ. ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ಮೂಲ ಸ್ಟೇಟ್ಮೆಂಟು ಸರ್ಕಾರಿ ಸಮಿತಿಯ ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡುತ್ತೆ. ಖಂಡಿತ ತಪ್ಪು. ಸರ್ಕಾರಿ ಸಮಿತಿಯೂ ಅಲ್ಲ. ಸರ್ಕಾರಿ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡಲಿಲ್ಲ. ಯಾವುದು ಸಮಿತಿ ಶಿಫಾರಸು ಮಾಡ್ತು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡ್ತು 1976ರಲ್ಲಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸ್ಕೊಳ್ತೀವಿ. ಓಕೆ, ಹಾಗಾಗಿ ಹೇಳಿಕೆ 1, ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಏನಾಗುತ್ತದೆ ಕ್ಯಾನ್ಸರು? ಹೇಳಿಕೆ 1, ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಒಟ್ಟು ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದಾವೆ? ಈ ಹಿಂದೆ 10 ಇದ್ದವು, ಈಗ 11 ಮೂಲಭೂತ ಕರ್ತವ್ಯಗಳಿದ್ದಾವೆ. 11ನೇ ಮೂಲಭೂತ ಕರ್ತವ್ಯ ಯಾವುದು ಸೇರಿಸ್ಕೊಂಡಿದ್ದೀವಿ ನಾವು? 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವ ಜವಾಬ್ದಾರಿ ಪೋಷಕರ ಕರ್ತವ್ಯ ಆಗಿರುತ್ತೆ ಅನ್ನೋದನ್ನು 11ನೇ ಕರ್ತವ್ಯ ಸೇರಿಸ್ಕೊಂಡಿದ್ದೀವಿ. ಒಟ್ಟು 2002ರಲ್ಲಿ 11ನೇ ಕರ್ತವ್ಯನ ಸೇರಿಸ್ತೀವಿ. ಒಟ್ಟು 11 ಕರ್ತವ್ಯಗಳು ನಮ್ಮ ಮೂಲಭೂತ ಕರ್ತವ್ಯಗಳಲ್ಲಿ ನಮ್ಮ ಸಂವಿಧಾನದಲ್ಲಿ ಇದ್ದಾವೆ. ಈ ಪ್ರಶ್ನೆ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ.